ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ಕೇಳ್ದೇನೆ ಏನ್ ಸಹಾಯ ಬೇಕು ಏನ್ ಬೇಕು ಅಂತ ಓಡೋಡ್ ಕೆಲಸ ಮಾಡಿದ್ದಾರೆ ಆ ಮನುಷ್ಯ. ಆದ್ರೆ ಇವತ್ತು ಊಟ ಇಲ್ದೆ ನಿತ್ಯ ಇಲ್ದೆ ಜ್ವರದಲ್ಲಿ ಒದ್ದಾಡ್ತಿದ್ದಾರೆ. ಯಾರಾದ್ರೂ ಒಬ್ರು ಹೋಗಿ ನೋಡಿದ್ರ? ಅದಕ್ಕೆ ನಾನು ಡಾಕ್ಟರ್ನ ಕರೆಸಿ ಅವ್ರ ಟ್ರೀಟ್ಮೆಂಟ್ ಕೊಡ್ಸಿದ್ದು. ಅದು ಬಿಟ್ರೆ ನೀವ್ ಅನ್ಕೊಂಡ ಚೀಪಾಗಿ ಏನು ನಡೀತಿಲ್ಲ ಇಲ್ಲಿ. ಸ್ವಲ್ಪನಾದ್ರು ಮನುಷ್ಯತ್ವ ಅನ್ನೋದಿದ್ರೆ ಹೋಗಿ ನೋಡಿ ಕೇಳಿ ಏನಾಗಿದೆ, ಅವ್ರ ಯೋಗಾಶ್ರಮ ವಿಚಾರಿಸಿ. ಬಂದ್ಬಿಟ್ರು ಗೌತಮ್ ಅವ್ರ ಬಗ್ಗೆ ಮಾತಾಡ್ತಿಗೆ ನಾಚಿಕೆ ಆಗ್ಬೇಕು. ಏನಪ್ಪ ಇದೆಲ್ಲ? ಗೌತಮ್ ಹುಷಾರ್ ಬೇರೆ ಇಲ್ವಂತೆ. ಅಕ್ಕರೆ ಸೂಪರ್ ಅಕ್ಕರೆ, ನೀವು ಸೂಪರ್. ಇವತ್ತು ನೀವು ಪ್ರೂವ್ ಮಾಡ್ಬಿಟ್ರಿ ಜೀವನ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ. ನಿಜ ಅಕ್ಕರೆ, ನೀವು ಒಂದೊಂದು ಮಾತೂ ಕತ್ತಿ ವರ್ಷ ಇದ್ದಂಗಿತ್ತು. ಚೆನ್ನಾಗೆ ಜಾಡ್ಸಿದ್ದೀರ. ಸೋಪ್ ಇಲ್ದೇನೆ ಎಲ್ಲರನ್ನು ಹೋಲ್ಸೇಲಾಗಿ ತೊಳೆದ್ಬಿಟ್ರಿ. ಗಂಡ ಅಂತ ಒಂದು ಹೇಳಿಲ್ಲ, ಅದನ್ನು ಬಿಟ್ಟು ಎಲ್ಲದನ್ನು ಹೇಳಿದ್ರಿ. ಆದರೆ ಒಂದು ಮಾತು ಮಾತ್ರ ಸತ್ಯ ಅಕ್ಕರೆ, ಇವತ್ತು ನಿಮ್ಮನ್ನು ನೋಡಿದಾಗ ನಮ್ಮ ಹಳೆ ಅಕ್ಕೋರು ನೆನಪಾದ್ರು. ಇನ್ನ ಫಾರ್ಮಲ್ಲ ಇದ್ದೀರಾ. ಹಳೆ ಭೂಮಿಕಾ ಅವರು ಹಂಗೆ ರಪ್ ಅಂತ ಪಾಸ್ ಆದ್ರು. ಸಮಯ ಸಂದರ್ಭ ಹಾಗೆ ಮಾಡ್ಬಿಡ್ತು. ಅದೇನೇ ಇರ್ಲಿ ಅಕ್ಕರೆ, ನಿಮ್ಮನ್ನು ನೋಡಿದ್ರೆ ತುಂಬಾನೇ ಪ್ರೌಡ್ ಫೀಲಿಂಗ್ ಆಗತ್ತೆ. ಕಾಲರ್ ಒಂದಿಲ್ಲ, ಕಾಲರ್ ಒಂದಿದ್ದಿದ್ರೆ ಹಿಂಗೆ ಎತ್ಕೊಂಡು ಹೆಂಗೆ ನಮ್ಮ ಅಕ್ಕ ಅಂತಿದ್ದೆ. ಆದ್ರೆ ಇನ್ಯಾವತ್ತೂ ಯಾರು ನಿಮ್ಮ ತಂಟೆಗಂತೂ ಬರಲ್ಲ. ಇಲ್ಲ ಮಲ್ಲಿ, ನಾನು ನನಗೋಸ್ಕರ ಮಾತಾಡಿಲ್ಲ. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ನನ್ನವ್ರಿಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ, ಅವ್ರು ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ನನ್ನ ಎನರ್ಜಿ ಟೈಮ್ನ ಖಂಡಿತ ನಾನು ವೇಸ್ಟ್ ಮಾಡಲ್ಲ. ನನ್ನ ಬಗ್ಗೆ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಗೌತಮ್ ಅವ್ರ ಬಗ್ಗೆ ಬಂದರೆ ನಾನು ಸುಮ್ಮನಿರಲ್ಲ. ಅದಂತೂ ಸಾಧ್ಯನೇ ಇಲ್ಲ. ಇದನ್ನೇ ಪ್ರೀತಿ ಅಂತ ಅನ್ನೋದು. ಇದನ್ನೇ ಗೌತಮ್ ಅವ್ರ ಮೇಲಿರೋ ಗೌರವ ಅಂತ ಹೇಳೋದು. ಎರಡು ಒಂದೇ, ಅಳಿಯಲ್ಲ ಮಗಳ ಗಂಡ. ಇಷ್ಟಾದ್ರೂ ನಿಮ್ಮ ದೌಲತ್ ಮಾತ್ರ ಬಿಟ್ಟಿರೋ ನೀವು. ನಾನು ಹೇಳೋದನ್ನ ಕೇಳಿಸ್ಕೊತೀಯಾ ಇಲ್ಲ ನಿನ್ನ ಕಾಮೆಂಟ್ರಿನ ಕಂಟಿನ್ಯೂ ಮಾಡ್ತೀಯಾ? ಹಾಂ ಕರೆಕ್ಟು, ಅದು ನೀವೇನೋ ಅಂತ ಇದ್ರಿ ಅಲ್ವಾ. ಸರಿ ಸರಿ, ನಾನು ಮ್ಯೂಟ್ ಮೋಡಿಗೆ ಹೋಗ್ತೀನಿ. ನೀವು ಬಾಬ್ನವ್ರ ಬಗ್ಗೆ ಏನೋ ಅಂತಿದ್ರಿ, ಏನೋ ಕಾರಣ ಅಂತ. ಏನದು? ಅವ್ರ ಜೊತೆ ನನ್ನ ಹೆಸರನ್ನ ಸೇರಿಸಿ ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಮಾತಾಡಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಿಲ್ಲ. ಯಾಕಂದ್ರೆ ನಾವಿಬ್ರು ಜೊತೆಲಿ ಇಲ್ಲದೆ ಇದ್ರು ನಾನು ಅವ್ರ ಹೆಂಡ್ತಿನೇ. ಆದ್ರೆ ಗೌತಮ್ ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಬಾರ್ದು, ಅವ್ರ ಕಡೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು. ಅದಕ್ಕೆ ನಾನು ಧ್ವನಿ ಎತ್ತಿದ್ದು. ಆದರೆ ಅದೊಂದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅಲ್ವಾ? ಹೀಟ್ ಆಫ್ ದ ಮೊಮೆಂಟಲ್ಲಿ ಹಾಗಾಗೋಯ್ತು. ಹೀಟ್ ಆಫ್ ದ ಮೂಮೆಂಟಾ ಬೇರೇನೋ. ಆದರೆ ಅದರಿಂದ ಏನು ಗೊತ್ತಾಗ್ತಾ ಇತ್ತು ಅಂದರೆ, ನಿಮಗೆ ಭಾವನವ್ರ ಮೇಲಿರೋ ಪ್ರೀತಿ ಎದ್ದು ಎದ್ದು ಕಾಣಿಸ್ತಾ ಇತ್ತು, ಸಾರಿ ಸಾರಿ ಕಾಣಿಸ್ತಾ ಇತ್ತು. ನನಗೆ ನಿನ್ನ ಜೊತೆ ಕುತ್ಕೊಂಡು ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಅಷ್ಟು ಟೈಮೇ ಇಲ್ಲ. ನಿಮ್ಮ ಭಾವನವ್ರಿಗೆ ಮೆಡಿಸಿನ್ ಕೊಡಬೇಕು, ಟೈಮ್ ಆಯಿತು, ನಾನು ಹೋಗಿ ಕೊಡ್ತೀನಿ. ಗೌತಮ್ ಅವ್ರಿಗೆ ಮಾತ್ರ ಕೊಡಬೇಕು, ನಾನು ಕೊಟ್ಟು ಬರ್ತೀನಿ. ಅಕ್ಕರೆ, ಇಷ್ಟೊಂದೆಲ್ಲ ಇವಾಗ ವಿಷಯ ಆಗಿದೆ. ಇವಾಗ ಹೋದರೆ ಒಟ್ಟಾರದ್ರ ಬಾಯಿಗೆ ಆಹಾರ ಆಗ್ತೀರ. ಬೇಡ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಮ್ಮ ಭಾವಂಗೆ, ನಮ್ಮ ಅಕ್ಕನ ಗಂಡಂಗೆ. ಏನಪ್ಪ ಗೌತಮ್, ಇಷ್ಟು ಹುಷಾರಿಲ್ಲ ಅಂದ್ರೆ ನಮ್ಗೊಂದು ಫೋನ್ ಮಾಡಿ ಹೇಳಕ್ಕಿಲ್ವಾ? ನಾನು ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸ್ತಿಲ್ವಾ? ನಾವಷ್ಟು ಬೇಡವಾಗ್ಬಿಟ್ಟು ನಿನಗೆ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಬೇಡ. ನೀನು ನಮ್ಮನ್ನ ಬೇರೆಯವರು ಅಂತ ತಿಳ್ಕೊಂಬಿಟ್ಟಿದ್ಯಾ. ಇನ್ನೊಂದ್ಸತಿ ಹಿಂಗೆ ಮಾಡಿದ್ರೆ ಸರಿಯಾಗಲ್ಲ. ಹೇಳ್ತೀನಿ ಕೇಳು, ಬೇಜಾರು ಮಾಡ್ಕೋಬೇಡ. ಆಯ್ತು ಸರ್.
ತಗೋ ಹಣ್ಣು ತಂದಿದ್ದೀನಿ, ತಿನ್ಬೇಕು. ಆಮೇಲೆ ಹಂಗೆ ಮಾಡ್ಬಿಟ್ಟಿಯಾ, ನಾನು ಹೋದ್ಮೇಲೆ ಇಲ್ಲಿ ಮಡಗಿಡ್ತೀನಿ. ಹಾ, ತಿನ್ಬೇಕು ಆಮೇಲೆ. ಆಯ್ತು. ಅರೆ ವಾ, ಅಕ್ಕ ಕೊಟ್ಟಿರೋ ಡೋಸ್ ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಏನಪ್ಪ ಗೌತಮ್, ಅಲ್ಲ ನೀನು ಹುಷಾರಿಲ್ಲ ಅಂದರೆ ಮೇಲ್ಗಡೆ ಬಂದು ಬಾಗ್ಲು ಹಾಕ್ಕೊಂಡು ಮಲ್ಕೊಂಬಿಟ್ರೆ ನಮ್ಮ ಕೆಳಗಡೆ ಇರೋದು ಹೆಂಗೆ ಗೊತ್ತಾಗತ್ತೆ? ಜ್ವರ ಸ್ವಲ್ಪ ಕಡಿಮೆ ಆಗಿದ್ದಂಗಿದೆ. ಜ್ವರ ಪೂರ್ತಿ ಕಡಿಮೆ ಆಗೋರ್ಗು ಅನ್ನ ತಿನ್ನೋಗಿಲ್ಲ. ಅದುವರೆಗೂ ನೀನು ಬ್ರೆಡ್ಡು ಹಾಲೇ ತಗೋಬೇಕು, ಗೊತ್ತಾಯ್ತಾ? ನೋಡು, ಇದನ್ನ ಮರಿದಿರ ನೀನು ಹಾಲು ಜೊತೆಗೆ ಬ್ರೆಡ್ ತಿನ್ಬೇಕಪ್ಪ, ಆಯ್ತಾ? ಆರೋಗ್ಯ ನೋಡ್ಕೊಳಪ್ಪ. ಬ್ರೆಡ್ ಇಲ್ಲಿ ಇಟ್ಟಿರ್ತೀನಿ, ಕುಡಿ. ನೋಡಪ್ಪ ಗೌತಮ್, ನೀನು ಹುಷಾರಾಗ ತನಕ ಒಲೆ ಹಚ್ಚಂಗಿಲ್ಲ. ಊಟ ತಿಂಡಿ ಎಲ್ಲ ನಾನೇ ತಂದ್ಕೊಡ್ತೀನಿ, ಸರಿನಾ? ಸರಿ ಅಕ್ಕ. ಗೌತಮ್, ನಾವಿರೋದನ್ನೇ ಮರ್ತು ಬಿಟ್ಟಪ್ಪ ನೀನು. ಇಲ್ಲಕ್ಕ. ಸರ್, ಯಾವ್ದು ಹೆಂಗಾದ್ರೂ ಇರಲಿ ಟೈಮ್ಗೆ ಊಟ ತಿಂಡಿ ಮಾಡಿ ಸರ್. ಈಗ ಎಳ್ನೀರು ತಂದಿನಿ, ಇದು ನೋಡ್ಕೊಡ್ತೀನಿ ನಾನು. ಅಣ್ಣ ಇರಿ, ಎಳ್ನೀರು ಆಮೇಲೆ ಕೊಡಿ. ಫಸ್ಟ್ ಮೂಸಂಬಿ ಜ್ಯೂಸ್ ತಂದಿದ್ದೀನಿ, ಅದನ್ನ ಕುಡೀಲಿ, ಆರಾಮಾಗ್ತಾರೆ ಸರ್. ಸರ್, ನಿಮ್ಮನ್ನ ಈಗ ನೋಡಕ್ಕಾಗ್ತಿಲ್ಲ ಸರ್, ಬೇಗ ಹುಷಾರಾಗಿ ಸರ್. ಸರ್, ನಿಮಗೆ ಇವಾಗ ಮಾತ್ರ ತಗೊಳ್ಳೋ ಟೈಮ್, ಮಾತ್ರೆ ಕೊಡ್ತೀನಿ. ಅಣ್ಣ ನೀರು ಕೊಡಿ. ಹಾಂ, ಕೊಡಿ, ಅಲ್ಲಿ ನೀರು ತಂದು ಕೊಡಿ. ನಿಧಾನ ಗೌತಮ್, ನಿಧಾನ. ಪಪ್ಪ, ನಿಮ್ಗೆ ಹುಷಾರಾಗೋದ್ರಾ? ಜ್ವರ ಎಲ್ಲ ಕಮ್ಮಿ ಆಯ್ತಾ? ಬಾಯ್, ಕಡಿಮೆ ಆಯ್ತು. ಸ್ಕೂಲಿಂದ ಈಗ ಬರ್ತಾ ಇದೆಯಾ? ಸಾರಿ ಪುಟ್ಟ, ನಾನು ಬೆಳಗ್ಗೆ ನೀನು ರೆಡಿ ಮಾಡೋಕ್ಕಾಗಲಿಲ್ಲ. ನೀನೊಬ್ಬಳೇ ರೆಡಿ ಆಗೋದ್ಯಾ? ಕಷ್ಟ ಆಯ್ತಾ? ಇಲ್ಲ ಪಪ್ಪ, ನಾನೇ ರೆಡಿ ಆಗಿಲ್ಲ, ಮ್ಯಾಮ್ ನನ್ನ ರೆಡಿ ಮಾಡಿ ಕಳ್ಸಿದ್ರು. ಹೌದಾ? ಹ್ಞೂ ಪಪ್ಪ. ಅವರೇ ನಿನ್ನ ಸ್ಕೂಲ್ಗೆ ಕಾರಲ್ಲಿ ಕರ್ಕೊಂಡೋದ್ರಾ? ಇಲ್ಲ ಪಪ್ಪ, ಮ್ಯಾಮು ಇವತ್ತು ರಜಾ ಹಾಕಿದ್ರು, ನನ್ನನ್ನು ಆಕಾಶ್ನು ಆಟೋ ಮಾಡಿ ಕಳ್ಸಿದ್ರು. ನೀವಿಬ್ರು ಆಟೋಲ್ ಹೋದ್ರಾ? ಹೌದು ಪಪ್ಪ. ಮತ್ತೆ ಜಗಳ ಮಾಡ್ಕೊಳ್ಳಿಲ್ಲ ತಾನೇ? ಇಲ್ಲ ಪಪ್ಪ, ನೀವು ಹೇಳಿದ್ರಲ್ವಾ ಅವನ ಜೊತೆ ಫ್ರೆಂಡ್ ಆಗಿರ್ಬೇಕಂತ, ಅದಕ್ಕೆ ನಾನು ಫ್ರೆಂಡ್ ಆಗಿದ್ದೀನಿ. ಅವನು ತುಂಬಾ ಸಾಫ್ಟ್ ಆಗಿದ್ದಾನೆ ಪಪ್ಪ. ಎಲ್ಲೋದ್ರೇನು ಕೈ ಇಟ್ಕೊಂಡು ಹೋಗ್ತಾನೆ, ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಜೋಪಾನವಾಗಿ ಕ್ರಾಸ್ ಮಾಡಿಸ್ತಾನೆ. ಅಷ್ಟೊಂದು ಚೇಂಜ್ ಆಗಿದ್ದಾನ? ಹ್ಞೂ ಪಪ್ಪ, ಮಧ್ಯಾಹ್ನ ನನ್ನ ಜೊತೆನೆ ಕುತ್ಕೊಂಡು ಊಟ ಮಾಡಿದ್ದಾನೆ. ವೆರಿ ಗುಡ್ ಪುಟ್ಟಿ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಬೇಕು, ನೀವಿಬ್ರು ಒಟ್ಟಿಗೆ ಇರ್ಬೇಕಾಯ್ತಾ? ಇವತ್ತು ಮ್ಯಾಮೇ ಮಧ್ಯಾಹ್ನ ಊಟ ಕಳ್ಸಿದ್ರು ಪಪ್ಪ. ಅವರೇ ಅಡುಗೆ ಮಾಡಿ ಕಳ್ಸಿದ್ರ? ಅಮೃತಧಾರೆ, ನನ್ನ ಅಮೃತಧಾರೆ.